ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಮತ್ತು ಕಲಬುರಗಿಯ ಅರ್ಜುನ್ ಹನುಮಂತಿಗೆ ಚಿತ್ರಹಿಂಸೆ ನಡೆದಿದ್ದನ್ನು ಖಂಡಿಸಿ ಇಂದು ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಭದ್ರತೆ ನೀಡಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ಮೃತ ಅಂಜಲಿ ಕುಟುಂಬದವರಿಗೆ ಮತ್ತು ಚಿತ್ರಹಿಂಸೆಯಿಂದ ನೊಂದ ಅರ್ಜುನ್ ಹನುಮಂತ್ ಅವರಿಗೆ ಸರ್ಕಾರಿ ನೌಕರಿ ನೀಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಅತ್ಯಾಚಾರ ಜೇವರ್ಗಿ ತಾಲೂಕಿನ ಯಾದಪುರ ಗ್ರಾಮದಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ, ಅಳಂದ ತಾಲೂಕಿನ ಕೋರಳಿ ಗ್ರಾಮದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ, ಕಲಬುರ್ಗಿ ಬಾಲಕಿಯ ಮೇಲೆ ಕಿಡ್ನಾಪ್ ಪ್ರಕರಣ, ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದಲ್ಲಿ ಗುಂಡಪ್ಪ ಮಗಿ ಪ್ರಚೋದಿತ ಆತ್ಮಹತ್ಯೆ, ಕಲಬುರ್ಗಿ ದೇವಾನಂದ ಪ್ರಚೋದಿತ ಕೊಲೆ ಮತ್ತು ಆತ್ಮಹತ್ಯೆ, ಲಾಡಮುಗುಳಿ ಗ್ರಾಮದಲ್ಲಿ ನಿಖಿಲ್ ಪೂಜಾರಿಯ ಪ್ರಚೋದಿತ ಆತ್ಮಹತ್ಯೆ, ಕಲಬುರ್ಗಿ ನಗರದ ನಾರಾಯಣ ಕಾಳೆಯವರ ಲಾಕಪ್ ಡೆತ್, ಮಣೂರು ಗ್ರಾಮದ ಗಂಗಾಧರ್ ಸಂಟ್ ಅವರ ಮೇಲೆ ಸಮಾಜದ ಸಮನ್ವಯ ಸಮಿತಿ ವತಿಯಿಂದ ಇಂದು ರಾಜ್ಯದಲ್ಲಿ ಈ ಹಿಂದೆ ನೇಹಾ ಹಿರೇಮಠ ಇವರ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಎನ್ನುವಂಥ ಯುವತಿಯನ್ನು ಹಾಡುವಾಗಲೇ ಬರ್ಬರ ಹತ್ಯೆಯನ್ನು ಮಾಡಿರುವುದು ಮತ್ತು ಜಿಲ್ಲೆಯಲ್ಲಿ ಹಿಂದುಳಿದ ಬಡ ಮತ್ತು ಮಡಿವಾಳ ಸಮಾಜದ ಅರ್ಜುನ್ ಹನುಮಂತ್ ಇವರ ಒಂದು ಚಿತ್ರಹಿಂಸೆಯನ್ನು ಖಂಡಿಸಿ, ಅಲ್ಲದೆ ಜಿಲ್ಲೆಯಲ್ಲಿ ನಡೀತಿರುವಂಥ ಹಲವಾರು ಅಪರಾಧ ಪ್ರಕರಣಗಳನ್ನು ಖಂಡಿಸಿ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ವೈಫಲ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಎಲ್ಲ ಸಾರ್ವಜನಿಕರ ಮತ್ತು ವಿವಿಧ ಸಮಾಜದ ಮುಖಂಡರ ಸಹಯೋಗದೊಂದಿಗೆ ನಗರದ ಜಗತ್ ಸರ್ಕಲ್ನಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಮಹಿಳೆಯರು ಮತ್ತು ಮಕ್ಕಳಿಗೆ ಅಲ್ಲದೆ ಬಡ ಯುವಕರಿಗೆ ಇವತ್ತಿನ ದಿವಸ ರಕ್ಷಣೆ ಇಲ್ಲಾರದೆ ಇವತ್ತಿನ ದಿವಸ ಹಲವಾರು ಜೀವ ಹಾನಿಗಳಾಗೋದ್ರ ಮುಖಾಂತರ ಜನರು ಭಯಭೀತಿಯಿಂದ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಭದ್ರತೆ ಒದಗಿಸಬೇಕು ಮತ್ತು ಸಂತ್ರಸ್ತ ಕುಟುಂಬಕರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕೆನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಬಂಧುಗಳೇ, ಬೇಕಂತ ಎಲ್ಲ ರಾಜಕೀಯವರು ಕೇವಲ ಭಾಷಣಗಾಗಿ ಸೀಮಿತ ಆಗಿದ್ದಾರೆ. ಆದರೆ ಇವತ್ತು ನಿಜವಾಗಲೂ ಶರಣಿನ ನಾಡು ಅಂತೇಳಿ ಅವ್ರ ಮನದಲ್ಲಿದ್ದರೆ ಇವೆಲ್ಲ ವಿಚಾರಗಳನ್ನು ಅವರು ಮನದಲ್ಲಿಟ್ಟುಕೊಂಡು ಶೀಘ್ರದಲ್ಲೇ ಇಲ್ಲಿವರೆಗೂ ಕೂಡ ಇನ್ನೂ ಆರೋಪಿಗಳಿಗೆ ಬಂಧಿಸಿಲ್ಲ. ಇನ್ನೂ 4-5 ಆರೋಪಿಗಳು ಯಾವ ಥರ ಬತ್ತಲೆ ಮಾಡಿ ಅರ್ಜುನ ನಮ್ಮ ಸೇಡಂ ತಾಲೂಕಿನ ದ್ಯಾವನೂರು ಹುಡುಗ ಪಾಪ ಅಮಾಯಕರವಾಗಿ ಅವರು ಸಂಘಟಕರಿಗೆ ಕಾರಿನ ವ್ಯಾಪಾರ ಮಾಡುತ್ತೀನಿ ಅಂತೇಳಿ ಕಾರ್ ತೊಗೋತೀನಿ ಅಂತೇಳಿ ಕಾರ್ನು ಕೂಡ ಇಲ್ಲಿವರೆಗೆ ನಾಪತ್ತೆ. ಪಾಪ ಗರೀಬ್ ಮನುಷ್ಯ, ಬಡಿಯುವ ಮನುಷ್ಯ, ಕಾರ್ನೂ ಇಲ್ಲ, ಆರೋಪಿಗಳಿಗೂ ಕೂಡ ಬಂಧಿಸಿಲ್ಲ. ಇವತ್ತು ಇಂಥ ಒಂದೆಲ್ಲ ಘಟನೆಗಳಿಗೆ ನಾವು ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕಾಗಿದೆ. ಸರ್ಕಾರ ಎಲ್ಲಿವರೆಗೆ ಎಚ್ಚರಿಕೆ ವಹಿಸೋದಿಲ್ಲ ಅಲ್ಲಿವರೆಗೆ ಇದು ನಮ್ಮ ಹೋರಾಟ ಮುಂದುವರಿಬೇಕು. ಇವತ್ತು ವಿಶೇಷವಾಗಿ ಏನಿವತ್ತು ಎನ್ಕೌಂಟರ್ಗಳು ಇವೆಲ್ಲ ನಡೀತಾ ಇದೆ, ಇದರ ವಿರುದ್ಧ ಏನಾದರೂ ಶೀಘ್ರದಲ್ಲಿ ಕಾನೂನು ಕ್ರಮ ತಗೊಂಡಿಲ್ಲ. ಈ ಪ್ರತಿಭಟನೆಯಲ್ಲಿ ಅವಣ್ಣ ಮ್ಯಾಕೆರಿ, ಶಿವಕುಮಾರ್ ನಾಟಿಕರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಆಂದೋಲದ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಅನೇಕರು ಇದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.